ನಮಸ್ತೆ. 17/6/2026 ಬುಧವಾರ, 17th June 2026 ವೆಡ್ನೆಸ್ಡೇ, ಬುಧವಾರ ದಿನ, ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತಿನ ಸೂರ್ಯೋದಯ 5:54. ಇವತ್ತು ಯಮಕಂಡ ಕಾಲ ಇರೋದು ಬೆಳಿಗ್ಗೆ 7:31 9:07. ರಾಹು ಕಾಲ ಇರೋದು ಮಧ್ಯಾಹ್ನ 12:21 ಮಧ್ಯಾಹ್ನ 1:57ವರೆಗೂ. ಇವತ್ತಿನ ತಿಥಿ ಮತ್ತು ನಕ್ಷತ್ರವನ್ನು ನೋಡೋಣ. ತೃತೀಯ ತಿಥಿ, ಶುಭ ತಿಥಿ 5:54 ರಾತ್ರಿ 9:38ವರೆಗೂ. ಆ ನಂತರ ಬರೋದು ಚತುರ್ಥಿ. ಇವತ್ತಿನ ನಕ್ಷತ್ರ ಪುನರ್ವಸು ನಕ್ಷತ್ರ. ಈ ಪುನರ್ವಸು ನಕ್ಷತ್ರ ಬೆಳಗ್ಗೆಯಿಂದ ಮಧ್ಯಾಹ್ನ 1:37ವರೆಗೂ. ಆ ನಂತರ ಬರೋದು ಪುಷ್ಯ ನಕ್ಷತ್ರ. ಹೀಗಾಗಿ ಮಧ್ಯಾಹ್ನ 1:37ವರೆಗೂ ಕಾರ್ಯಸಿದ್ಧಿ ಉಂಟು, ಆದ್ದರಿಂದ ಶುಭವಾಗಿದೆ. ಆ ನಂತರ ಬರುವ ಪುಷ್ಯ ನಕ್ಷತ್ರ ಅದವು ಕುಲವೃದ್ಧಿ ಮತ್ತು ಕಾರ್ಯಸಿದ್ಧಿ ಇರೋದರಿಂದ ಈ ದಿನ ಶುಭವಾಗಿದೆ. ಆದ್ದರಿಂದ ಏನು ಯೋಚನೆ ಇಲ್ಲ. ಬೆಳಿಗ್ಗೆ 5:54 8:13 ಬೆಳಗ್ಗೆವರೆಗೂ ಮಿಥುನ ರಾಶಿ, ಆ ನಂತರ ಕರ್ಕಾಟಕ. ಇವತ್ತು 5:54 8:13 AM ವರೆಗೂ ಪುನರ್ವಸು ನಕ್ಷತ್ರದ ಇದು ಪಾದಗಳನ್ನ ನೋಡುತ್ತೀವಿ. ಇದು 3ನೇ ಪಾದ. ಆಮೇಲೆ ಬರೋದು ಮಧ್ಯಾಹ್ನ 1:37. ಇದರಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಪುನರ್ವಸು ನಕ್ಷತ್ರವೇ ಮುಗಿತದೆ. ಆ ನಂತರ ಪುಷ್ಯ ನಕ್ಷತ್ರ ಪ್ರಾರಂಭ. ಮಧ್ಯಾಹ್ನ 1:37 ಮೇಲೆ ಈ ಪುಷ್ಯ ನಕ್ಷತ್ರ ಪ್ರಾರಂಭವಾಗಿ ಸಂಜೆ 7:02 ಪುಷ್ಯ ನಕ್ಷತ್ರ 1ನೇ ಪಾದ. ಆ ನಂತರ ಸುಮಾರು ರಾತ್ರಿ 12:30 ಪುಷ್ಯ ನಕ್ಷತ್ರದ ಇದು 2ನೇ ಪಾದವಾಗುತ್ತದೆ. ಆ ನಂತರ 3ನೇ ಪಾದ ಸ್ಟಾರ್ಟ್ ಆಗಿ ರಾತ್ರಿ ಎಲ್ಲ ಇರುತ್ತದೆ. ನಾಳೆನೂ ಇದರ ನಕ್ಷತ್ರ ಪಾದಗಳಿರುತ್ತದೆ. ಇವತ್ತು ಅಭಿಜಿತ್ ಮುಹೂರ್ತವಿಲ್ಲ. ಆದ್ದರಿಂದ ನಾವು ಕೊಡುವ 100% ಮುಹೂರ್ತಗಳಲ್ಲಿ ಮಾತ್ರ ಯಾವುದಾದ್ರು ಕಾರ್ಯಗಳನ್ನ ಮಾಡಿ. ಮಧ್ಯಾಹ್ನ 2:29 3:21 ವಿಜಯ ಮುಹೂರ್ತ. ಸಂಜೆ 6:46 7:08 ಗೋಧೂಳಿ ಮುಹೂರ್ತ. ಅದೇ ತರ ಅಮೃತ ಕಾಲ ಇರೋದು 11:28 12:54. ನಿಶ್ಚಿತ ಮುಹೂರ್ತ ಬರೋದು ರಾತ್ರಿಯಲ್ಲಿ. ಆದರೂ ನಾವು ಇವತ್ತು ಖಂಡಿತವಾಗಿ 100% ಸಮಯವನ್ನು ಕೊಡುತ್ತೇವೆ. ಅದನ್ನು ಪರಿಪಾಲಿಸಿ. ಈ ಸಮಯಗಳಲ್ಲಿ ಮಾಡುವಂತಹ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ ಅರ್ಥಕ್ಕೆ. 5:54 7:29 9:09 10:08 ಮಧ್ಯಾಹ್ನ 1:59 ಮೇಲೆ ರಾತ್ರಿ 8:57. ಅದೇ ತರ ರಾತ್ರಿ 10:25 12:14 ರಾತ್ರಿ 1:57 ಮೇಲೆ ಬೆಳಗಿನ ಜಾವ 4:29 ಅದೇ ತರ ಬೆಳಗಿನ ಜಾವ 5:56 ಶುಭ ಸಮಯಗಳು. ಇದನ್ನ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಅದೇ ತರ ದುರ್ಮುಹೂರ್ತವನ್ನು ನೋಡೋಣ. ನಾವು ಫಸ್ಟ್ ಹೇಳಿದ್ವಿ, ಯಮಕಂಡ ಕಾಲದ ಬಗ್ಗೆ ಹೇಳಿದ್ವಿ. 7:31 9:07. ಅದೇ ತರ 10:10 12:13 ಇದು ಮೃತ್ಯು ಪಂಚಕ, ಎಚ್ಚರ. ಪ್ರಯಾಣಗಳಲ್ಲಿ ಮುಹೂರ್ತ ಕಾರ್ಯಗಳು ಮಾಡೋದರಲ್ಲಿ ಇದರಲ್ಲೆಲ್ಲ ಎಚ್ಚರ. ಅದೇ ತರ ಆಪರೇಷನ್ ಕಾರ್ಯಗಳಲ್ಲೂ ಕೂಡ ಗಮನ ಕೊಡಬೇಕು. 11:55 12:46 ದುರ್ಮುಹೂರ್ತ. ಇದರಲ್ಲಿ ಯಾವುದು ಬೇಡ. 12:21 ಅಂದ್ರೆ ದುರ್ಮುಹೂರ್ತ ಇನ್ನೂ ಮುಗಿದೇ ಇಲ್ಲ. ಅಷ್ಟರಲ್ಲಿ 12:21 1:57 ವಿಷಕಾಲ. ರಾತ್ರಿ 8:55 ರಾತ್ರಿ 10:23 ಒಂದು ಸಮಯ ಬರುತ್ತದೆ. ಇದನ್ನ ಅಶುಭ ಸಮಯ ಅಂತಂತೀವಿ. ನಕ್ಷತ್ರದ ವಿಷಘಟಿಕಾ ಕಾಲ, ಗಮನ ಕೊಡಲೇಬೇಕು. ಅದೇ ತರ ಬೆಳಗಿನ ಜಾವ ಹೋದ್ರೆ 5:46 5:54 ಮೃತ್ಯು ಇರೋದ್ರಿಂದ ವಾಕ್ ಮಾಡುವವರೆಲ್ಲ ಸ್ವಲ್ಪ ಎಚ್ಚರ. ಯಾಕೆಂತಂದ್ರೆ ಭೂಮಿಯಲ್ಲಿ ಮಣ್ಣಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ವಿಷ ಜಂತುಗಳಿರಬಹುದು. ಎಚ್ಚರವಾಗಿದೆ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.